कृष्णाय यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीतायापतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम्। ಶ್ರೀಕೃಷ್ಣ ಭಗವಂತ ಪಾಂಡವರಲ್ಲಿ ತನ್ನ ಸ್ನೇಹ, ಪಾಂಡವರ ಮೇಲೆ ತನಗೆ ಅಪಾರ ಪ್ರೀತಿ ಇದೆ ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸಿಕೊಡಲು ಏನು ಮಾಡಿದ್ದಾನೆ, ಕೃತವರ್ಮನನ್ನು ಕಳಿಸಿದ. ಏನಿದು ಅಂತೇಳಿದರೆ ಇವೆಂಟ್ ಏನು, ಇದು ಯಾವ ಸಂದರ್ಭ ಅಂತ ಕೇಳಿದರೆ, ದೃಪದ ರಾಜ ಪಾಂಚಾಲ ದೇಶದ ರಾಜನನ್ನು ಸೆರೆ ಹಿಡಿದು ತರಲಿಕ್ಕೆ ಅಂತ ದ್ರೋಣಾಚಾರ್ಯರು ಮೊದಲು ತಮ್ಮ ಶಿಷ್ಯರನ್ನು ಕಳಿಸಿದಾಗ ಕೌರವ ಶಿಷ್ಯರು ಮೊದಲು ಹೋದರು, ಕರ್ಣನನ್ನು ಹಿಡ್ಕೊಂಡು ಅವರು ಪೆಟ್ಟು ತಿಂದ್ಕೊಂಡು ವಾಪಸ್ ಬಂದರು. ಆದರೆ ಭೀಮಾರ್ಜುನರು ಎರಡನೇ ಸಲ ಹೋದಾಗ ದೃಪದ ರಾಜ, ಪಾಂಚಾಲ ದೇಶದ ರಾಜ ದೃಪದ ರಾಜನನ್ನು ಅವರು ಸೆರೆ ಹಿಡಿದು ತಂದಿದ್ದಾರೆ ಅನ್ನುವಂಥದ್ದ ಈ ಈ ಈ ಒಂದು ವಿಶೇಷವಾದ ಸುದ್ದಿ. ಇದಕ್ಕೆ ಪಾಂಡವರನ್ನು ಅಭಿನಂದಿಸಲಿಕ್ಕೆ, ಕೌರವರಿಗೆ ಆಗದ ಕೆಲಸವನ್ನು ಪಾಂಡವರು ಮಾಡಿ ತೋರಿಸಿದ್ದಾರೆ ಭೀಮಾರ್ಜುನರು. ಸೊ ಅವರನ್ನು ಅಭಿನಂದಿಸಲಿಕ್ಕೆ ಕೃಷ್ಣನು ತನ್ನ ರಾಯಭಾರಿಯಾಗಿ ಕೃತವರ್ಮನನ್ನು ಕಳಿಸಿದ. ಕೃತವರ್ಮ ಅಂದರೆ ಬೇರೆ ಯಾರಲ್ಲ, ಕುಂತಿಯ ಸಹೋದರಿಯ ಮಕ್ಕಳು. ಕುಂತಿಯ ಮಕ್ಕಳು ಪಾಂಡವರು, ಕುಂತಿಯ ಸಹೋದರಿಯ ಮಗ ಕೃತವರ್ಮ ಅಂತೇಳಿದರೆ ಕಸಿನ್ನೇ ಆಗ್ತದೆ. ಅಂತೇಳಿದರೆ ಅಣ್ಣ ತಮ್ಮಂದಿರಂತ ಇಟ್ಕೊಳ್ಬೋದು. ಸೊ ಕೃತವರ್ಮನನ್ನು ಚೆನ್ನಾಗಿ ಸನ್ಮಾನ ಎಲ್ಲ ಮಾಡಿ, ಯಾಕಂತೇಳಿದ್ರೆ ಕೃತವರ್ಮನಿಗೆ ಸನ್ಮಾನ ಮಾಡಿದ್ದು ಯಾಕೆ ಅಂತೇಳಿದರೆ ಬಂಧು ಅಥವಾ ಅಣ್ಣ ತಮ್ಮ ಅಂತಲ್ಲ, ಕೃಷ್ಣ ಕಳಿಸಿಕೊಟ್ಟ ರಾಯಭಾರಿ, ಕೃಷ್ಣನ ರಾಯಭಾರಿಯಾಗಿ ಬಂದದ್ದು ಅಂತೇಳಿದರೆ ಕೃಷ್ಣನನ್ನು ರೆಪ್ರೆಸೆಂಟ್ ಮಾಡಿ ಬಂದಿರುವಂಥದ್ದು. ಸೊ ಕೃಷ್ಣನಿಗೆ ಕೊಡುವ ಸಮ್ಮಾನವನ್ನು ಕೃತವರ್ಮನಿಗೆ ಕೊಡುವಂಥದ್ದು, ಯಾಕಂದರೆ ಅವನ ರಾಯಭಾರಿಯಾಗಿ ಬಂದದ್ದು. ಸೊ ಹಾಗಿರುವಾಗ ಕೃತವರ್ಮನನ್ನೆಲ್ಲ ಸಮ್ಮಾನ ಮಾಡಿ ಕೃತವರ್ಮ ಇವರನ್ನು ಅಭಿನಂದಿಸಿ ಅಂತೇಳಿದರೆ, ದೊಡ್ಡ ಒಂದು ಶ್ರೇಷ್ಠ ಕೆಲಸ ಮಾಡಿಬಿಟ್ರಿ, ಈ ಇಡೀ ಪ್ರಪಂಚಕ್ಕೆ ಏನದು ನೀವು ಮಾಡಿದ ಕೆಲಸ, ನಿಮ್ಮ ಕೀರ್ತಿ ಇಡೀ ಪ್ರಪಂಚಕ್ಕೆ ಹರಡುತ್ತದೆ, ಶ್ರೀಕೃಷ್ಣ ಭಗವಂತನೇ ಅದನ್ನು ಗುರುತಿಸಿದ್ದಾನೆ ಅಂತ ಹೇಳಿದರೆ ನೀವು ಮಾಡಿದ ಕೆಲಸ ಅದು ಬಹಳ ವಿಶೇಷವಾದ ಕೆಲಸ ಅಂತ ಹೇಳಿಬಿಟ್ಟು ಅಭಿನಂದಿಸಿ ಕೃತವರ್ಮ ವಾಪಸ್ ಹೋಗ್ತಾನೆ. ಹಾಗಾದರೆ ಕೃತವರ್ಮನನ್ನು ಕಳಿಸಿದ್ದು ಯಾಕೆ ಅಂತೇಳಿದರೆ, ಪಾಂಡವರಲ್ಲಿ ಶ್ರೀಕೃಷ್ಣ ಭಗವಂತನಿಗೆ ಅಪಾರವಾದ ಪ್ರೀತಿ ಇದೆ. ಪಾಂಡವರು ಭಗವಂತ ಶ್ರೀಕೃಷ್ಣನ ಪ್ರೀತಿಗೆ ಅರ್ಹರು ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅನ್ನುವಂತಹ ಈ ಉದ್ದೇಶ ಇಟ್ಟುಕೊಂಡು ಕಳಿಸಿದ್ದು ಕೃತವರ್ಮನನ್ನು ಅಂತ. ಇದು ಜಗತ್ತಿಗೆ ಗೊತ್ತಾಗಬೇಕು ಅನ್ನುವಂಥದ್ದು ಅಲ್ಲಿವರೆಗಾಗಿದೆ. ಸೊ ಈಗ ಜಗತ್ತಿಗೆ ಗೊತ್ತಾದ ಕೂಡಲೇ ಏನಾಗ್ತದೆ ಜಗತ್ತಿನಲ್ಲಿ ವಿದ್ಯಮಾನಗಳು ಅಂತ ನೋಡುವ. ಮಹಿಳೆಯರೇ, तथा प्रवृत्ति संत्यज्य देव पक्षाजरासुतं पाण्डवानाश्रिता भूपा ज्ञात्वा भैमार्जुनं बलं विशेषतश्च कृष्णस्य विज्ञाय स्नेहमेषुहि. 161ನೇ ಶ್ಲೋಕ. ಈ ಎಲ್ಲ ಬೆಳವಣಿಗೆಯನ್ನು ನೋಡಿಕೊಂಡು ದೇವತೆಗಳ ಪಕ್ಷದಲ್ಲಿರತಕ್ಕಂಥ ರಾಜರು ಭೀಮಾರ್ಜುನರ ಸಂಬಂಧಿಯಾದ ಬಲವನ್ನು ನೋಡಿ ಜರಾಸಂಧನನ್ನು ಬಿಟ್ಟು ಪಾಂಡವರನ್ನು ಆಶ್ರಯಿಸುತ್ತಾರೆ. ವಿಶೇಷವಾಗಿ ಈ ಪಾಂಡವರಲ್ಲಿ ಶ್ರೀಕೃಷ್ಣನ ಸ್ನೇಹವನ್ನು ತಿಳಿದು ರಾಜರೆಲ್ಲರೂ ಕೂಡ ಪಾಂಡವರನ್ನು ಆಶ್ರಯಿಸುತ್ತಾರೆ. ತತಪ್ರಭೃತಿ ಸಂತ್ಯಜ್ಯ ದೇವ ಪಕ್ಷಾ ಜರಾಸುತಂ ಪಾಂಡವಾನಾಶ್ರಿತಾ ಭೂಪ ಜ್ಞಾತ್ವಾ
ಭೈಮಾರ್ಜುನಂ ಬಲಂ ವಿಶೇಷತಶ್ಚ ಕೃಷ್ಣಸ್ಯ ವಿಜ್ಞಾಯ ಸ್ನೇಹಮೇಷು ಹಿ ತತಃಪ್ರಭೃತಿ. ಏನಾಯಿತು ಅಂತೇಳಿದರೆ, ಇಲ್ಲಿಂದ ಮುಂದೆ, ತತಃ ಅಲ್ಲಿಂದ, ಪ್ರಭೃತಿ ಮೊದಲಾದ, ಅಲ್ಲಿಂದ ಮೊದಲಾದ ಅಂದರೆ ಅಲ್ಲಿಂದ ಮುಂದಕ್ಕೆ, ತತಃಪ್ರಭೃತಿ. ಇಷ್ಟು ತನಕ ಎಲ್ಲರೂ ಕೂಡ ಜರಾಸಂಧನ ಪಕ್ಷದಲ್ಲಿ, ಪಾಪ ವಿರಾಟ್ ರಾಜ, ಈ ಪಾಂಚಾಲ ದೇಶದ ರಾಜ, ಎಷ್ಟೋ ಜನ ಇದ್ದಾರೆ ಹೀಗೆ. ಅವನು ಮಾದ್ರ ದೇಶದ ರಾಜ ಶಲ್ಯ, ಇವರೆಲ್ಲ ಕೆಟ್ಟವರಲ್ಲ, ದುಷ್ಟರಲ್ಲ, ದುರ್ಯೋಧನನ ಥರದ ಜನರಲ್ಲ, ಜರಾಸಂಧನ ಥರದ ಜನರಲ್ಲ ಇವರೆಲ್ಲ. ಆದರೆ ಜರಾಸಂಧನಿಗೆ ಹೆದರಿ, ಏನಂತ ಹೇಳಿದರೆ ಜರಾಸಂಧನಿಗೆ ಹೆದರದ ಬಗೆ ಇಲ್ಲ, ಅವನು ಕಷ್ಟ ಕೊಡ್ತಾನೆ, ಶಿಕ್ಷೆ ಕೊಡ್ತಾನೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಜರಾಸಂಧ ಕೃಷ್ಣನ ವಿರುದ್ಧ ಯುದ್ಧ ಮಾಡಬೇಕು ಅಂತ ಹೇಳಿದಾಗ ಕೂಡ ಇವರು ಹೋಗಿಬಿಡ್ತಿದ್ರು. ಯಾಕೆ, ಜರಾಸಂಧಂದು ಉಪದ್ರ ಬೇಡ, ಕೃಷ್ಣ ಆದರೆ ಭಗವಂತ ನಮಗೇನು ತೊಂದರೆ ಕೊಡೋದಿಲ್ಲ, ಯಾಕಂತೇಳಿದ್ರೆ ನಾವು ಒಳ್ಳೆಯವರು ಅಂತ ಗೊತ್ತಿದೆ ಅವನಿಗೆ. ಆದರೆ ಇವನು ನಮಗೆ ಖಂಡಿತ ಒಳ್ಳೆಯವರಿಗೂ ಕೆಟ್ಟವರಿಗೂ ಇವನು ದುಷ್ಟನೇ ಇವ. ಆದ್ದರಿಂದ ಬರಲಿಕ್ಕೆ ಹೇಳಿದಾಗ ಹೋಗಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಕೊಡ್ತಾನೆ ಅಂತ ತಿಳ್ಕೊಂಡು ಇವನ ದುಷ್ಟತನಕ್ಕೆ ಹೆದರಿ ಏನು ಮಾಡಿದರು, ಜರಾಸಂಧ ಕರೆದಾಗ ಅವನ ಪಾರ್ಟಿಯಲ್ಲಿ, ಪಕ್ಷದಲ್ಲಿ ಯುದ್ಧ ಮಾಡಲಿಕ್ಕೆ ಒಳ್ಳೆಯ ರಾಜರುಗಳು ಕೂಡ ಹೋಗ್ತಿದ್ದರು, ಅದು ಸಾತ್ವಿಕ ರಾಜರು ಕೂಡ ಹೋಗ್ತಿದ್ದರು. ಈಗ ಏನಾಯಿತು, ಭೀಮಾರ್ಜುನರು ಪಾಂಚಾಲ ದೇಶದ ರಾಜನನ್ನು ಸೆರೆ ಹಿಡಿದಿದ್ದಾರಂತೆ ಅಂತ ಹೇಳಿದ ಕೂಡಲೇ, ಓ ಭೀಮಾರ್ಜುನರು ಇಷ್ಟೆಲ್ಲ ಶಕ್ತಿ ಇರುವವರು, ಇವರು ರಥಿಕರು, ಮಹಾರಥಿಕರು, ದಿವ್ಯಾಸ್ತ್ರ ತಿಳಿದವರು ಅನ್ನುವಂತಹ ಸುದ್ದಿ ಇಡೀ ಜಗತ್ತಿನಾದ್ಯಂತ ಹರಡಿತು. ಆ ಸುದ್ದಿ ಹರಡಿದೆ ಅಂತ ಹೇಳುವಾಗ ಇನ್ನೊಂದು ಸುದ್ದಿ ಹರಡಿತು. ಕೃಷ್ಣ ತನ್ನ ರಾಯಭಾರಿ ಕೃತವರ್ಮನನ್ನು ಭೀಮಾರ್ಜುನರ ಬಳಿಗೆ ಕಳಿಸಿದ್ದಾನೆ, ತನ್ನ ಸ್ನೇಹವನ್ನು ಏನು ಮಾಡಲಿಕ್ಕೆ, ಇಡೀ ಪ್ರಪಂಚಕ್ಕೆ ದೃಢಪಡಿಸಲು, ಖ್ಯಾಪಯಿತುಂ ಅಂತ ಹೇಳಿದ್ದಾರೆ. ಖ್ಯಾಪಯಿತುಂ ಅಂತ ಹೇಳಿದರೆ ಇಡೀ ಜಗತ್ತಿಗೆ ಪ್ರಸಾರ ಮಾಡಲಿಕ್ಕೆ, ಏನು, ತಾನು ಪಾಂಡವರ ಪಕ್ಷದಲ್ಲಿ, ಪಾಂಡವರ ಹಿತೈಷಿ, ತಾನು ಪಾಂಡವರಲ್ಲಿ ಅತ್ಯಂತ ಹೆಚ್ಚಿನ ಸ್ನೇಹ, ಪ್ರೀತಿ, ವಾತ್ಸಲ್ಯ ತೋರಿಸ್ತಾ ಇದ್ದೇನೆ ಅಂಥದ್ದು ಗೊತ್ತಾಗಲಿ ಅಂತ. ಓ, ಹಾಗಾದರೆ ಭೀಮಾರ್ಜುನರೇ ಗಟ್ಟಿ ಅಂತ ಯೋಚನೆ ಮಾಡಿದ್ದಾರಷ್ಟೇ, ಇನ್ನೂ ಗಟ್ಟಿಯಾಗಿಬಿಟ್ರು. ಯಾಕಂದರೆ ಕೃಷ್ಣಂದು ಪೂರ್ತಿ ಬೆಂಬಲ ಇದೆ ಇವರಿಗೆ ಅಂತ ಗೊತ್ತಾದ ಕೂಡಲೇ ಈ ವಿರಾಟ್ ರಾಜ, ಶಲ್ಯ ರಾಜ, ದ್ರುಪದ ರಾಜ, ಎಷ್ಟು ಯಾರೆಲ್ಲ ಒಳ್ಳೆ ರಾಜರುಗಳಿದ್ದಾರೋ ಇವರೆಲ್ಲ ಜರಾಸಂಧ ಕರೆದ ಕೂಡಲೇ ಹೋಗ್ತಿದ್ರಲ್ವ. ಈಗ ಯೋಚನೆ ಮಾಡ್ತಾರೆ, ಇನ್ನು ನಾವು ಜರಾಸಂಧ ಕರೆದರೆ ಹೋಗುವುದಿಲ್ಲ. ಜರಾಸುತಂ ಸಂತ್ಯಜ್ಯ, ಯಾರು, ದೇವಪಕ್ಷ ಭೂಪಾಹ. ದೇವಪಕ್ಷ ಅಂತ ಮೇಲಿಂದ ಇದೆ, ಎರಡನೇ ಲೈನಲ್ಲಿ ಭೂಪಾಹ ಅಂತ ಇದೆ. ಭೂಪ ಅಂದರೆ ರಾಜರುಗಳು, ಭೂ ಅಂದರೆ ಈ ಭೂಮಿ, ಪಾ ಅಂದರೆ ಆಳುವವರು. ಸೊ ಭೂಮಿಯನ್ನು ಆಳುವುದು ಯಾರು, ರಾಜರುಗಳು. ಸೊ ರಾಜರುಗಳು ದೇವಪಕ್ಷ ಭೂಪಾಹ ಅಂದರೆ ಒಳ್ಳೆಯ ರಾಜರುಗಳು, ಅಸುರ ಪಕ್ಷ ಅಲ್ಲ, ದೇವಪಕ್ಷ ಅಂತೇಳಿದರೆ ದೇವತೆಗಳನ್ನು ಆರಾಧನೆ ಮಾಡುವ, ಭಗವಂತನನ್ನು ಆರಾಧನೆ ಮಾಡುವ, ಯಜ್ಞ ಯಾಗಾದಿಗಳನ್ನು ನಡೆಸುವಂತಹ, ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸುವಂತಹ ಒಳ್ಳೆ ರಾಜರು ಯಾರಿದ್ದಾರೋ ಅವರಿಗೆ ದೇವಪಕ್ಷ ಭೂಪ ಅಂತ ಹೆಸರು. ಈ ದೇವಪಕ್ಷ ಭೂಪಾಹ ಜರಾಸುತಂ ಸಂತ್ಯಜ್ಯ, ಜರಾಸುತನನ್ನು ಬಿಟ್ಟು, ಜರಾಸುತ ಅಂದರೆ ಯಾರು, ಜರಾಸಂಧ, ಆ ಜರಾಸಂಧನನ್ನು ಸಂತ್ಯಜ್ಯ, ತ್ಯಜ್ಯ ಅಂತೇಳಿದ್ರೆ ಏನು, ತ್ಯಾಗಂ ಕೃತ್ವ, ತ್ಯಾಗ ಅದು ತ್ಯಜ್ಯ, ತ್ಯಾಜ್ಯ ಅಂತ ಬರ್ತದೆ. ತ್ಯಾಜ್ಯ ಅಂದರೆ ಬಿಸಾಡಿದ್ದು ಅಂತ, ಅಂದರೆ ಯಾವುದನ್ನು ಮೊದಲೇ ನಾವು ತ್ಯಾಗ ಮಾಡಿಬಿಟ್ಟಿದ್ದೇವೋ ಅದು ತ್ಯಾಜ್ಯ. ಸೊ ಸಂತ್ಯಜ್ಯ ಅಂತ ಹೇಳಿದ್ರೆ ಅವನನ್ನು ಬಿಟ್ಟರು. ಯಾರನ್ನು, ಜರಾಸಂಧ ಇನ್ನೂ ಬೇಕಾಗಿಲ್ಲ. ಯಾಕಂದರೆ ಜರಾಸಂಧನಿಗಿಂತಲೂ ಬಲಿಷ್ಠರನ್ನು ಇವರು ಗುರುತಿಸಿದರು. ಯಾರು, ಭೀಮಾರ್ಜುನರು ಜರಾಸಂಧನಿಗಿಂತಲೂ ಬಲಿಷ್ಠರು. ಅಷ್ಟೇ ಅಲ್ಲ,
ಶ್ರೀಕೃಷ್ಣನ ಪೂರ್ತಿ ಬೆಂಬಲ ಪಡೆದವರು. ಇನ್ನು ಯಾರ ಹತ್ರವೂ ಕೇಳಲಿಕ್ಕೆ ಇಲ್ಲ. ಯಾರು ಅಂತೇಳಿದರೆ, ನೀವು ಯಾರ ಪಕ್ಷ ಅಂತೇಳಿದರೆ, ನಾವು ಒಳ್ಳೆಯವರು, ನಾವು ಒಳ್ಳೆಯವರ ಪಕ್ಷ. ಇಷ್ಟು ತನಕ ಆ ದುಷ್ಟನ ಪಕ್ಷದಲ್ಲಿ ಇದ್ವಿ. ಯಾಕೆ? ಅಯ್ಯೋ, ಅವನ ಹೆದರಿಕೆಯಲ್ಲಿ ಅವನು ಏನಾದರೂ ಮಾಡಿಬಿಡ್ತಾನೆ ನಮಗೆ ಅಂತ. ಈಗ ಹೆದರಿಕೆ ಹೋಗಿದೆ. ಯಾಕಂತೇಳಿದ್ರೆ ಜರಾಸಂಧನಿಗಿಂತಲೂ ಮಿಗಿಲು ಶಕ್ತಿಯಲ್ಲಿ ಯಾರು? ಭೀಮಾರ್ಜುನರು. ಅದಕ್ಕಿಂತಲೂ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಶ್ರೀಕೃಷ್ಣ ಭಗವಂತನ ಪೂರ್ತಿ ಬೆಂಬಲ, ಸ್ನೇಹ, ಪ್ರೀತಿ, ಹಿತೈಷಿಯಾಗಿ ಕೃಷ್ಣ ಭಗವಂತನೇ ಯಾರಿಗಾದರೂ ಇದ್ದಾನೆ ಅಂತ ಹೇಳಿದರೆ, ಅಂದರೆ ಅವರು ಈ ಪ್ರಪಂಚದಲ್ಲಿ ಅವರಿಗಿಂತ ಶಕ್ತಿಶಾಲಿಗಳು ಇನ್ನೂ ಯಾರು ಇಲ್ಲ ಅಂತ ಲೆಕ್ಕ. ಆದ್ದರಿಂದ ನಾವು ಇನ್ನು ಅವರ ಪಕ್ಷ. ಸೊ ಹಾಗೆ ಈ ತತಪ್ರಭೃತಿ ಇಲ್ಲಿಂದ ಮುಂದೆ ಜರಾಸುತಂ ಸಂತ್ಯಜ್ಯ ಯಾವಾಗ ಅಂತೇಳಿದರೆ, ಜ್ಞಾತ್ವಾ ಭೀಮಾರ್ಜುನಂ ಬಲಂ, ಭೀಮಾರ್ಜುನರ ಬಲವನ್ನು ತಿಳಿದು. ಜ್ಞಾತ್ವಾ ಅಂದರೆ ತಿಳಿದು. ಯಾರ ಬಲವನ್ನು ತಿಳಿದು? ಭೈಮಾರ್ಜುನಂ. ಭೈಮ ಅಂದರೆ ಭೀಮ ಸಂಬಂಧಿ, ಅಂದರೆ ಭೀಮಸೇನನ ಅರ್ಜುನನ. ಯಾಕಂತೇಳಿದ್ರೆ ಭೀಮಸೇನ ಒಬ್ಬನಂದೇ ನಾವು ಹೆಸರು ಹೇಳೋದಿಲ್ಲ, ಭೀಮಾರ್ಜುನರು ಅಂತ. ಸೊ ಒಕ್ಕಟ್ಟಿನಲ್ಲಿ ಬಲ ಇದೆ. ಯಾವಾಗಲೂ ಭೀಮ ಬೇರೆ ಅರ್ಜುನ ಬೇರೆ ಆದರೆ ಆವಾಗ ಬಲ ಇರುವುದಿಲ್ಲ. ಸೊ ಭೀಮಾರ್ಜುನರು ಅಂತೇಳಿದರೆ ಭೀಮನಿಗೆ ಅರ್ಜುನನ ಬಲ, ಅರ್ಜುನನಿಗೆ ಭೀಮನ ಬಲ, ಇವರಿಬ್ಬರಿಗೂ ಕೃಷ್ಣನ ಬಲ ಅಂತೇಳಿದರೆ ಇದು ಏನು ಅಂತೇಳಿದರೆ ಅತ್ಯಂತ ಇದು ಶಕ್ತಿಶಾಲಿ ಒಂದು ಒಕ್ಕೂಟ ಆಗಿಬಿಟ್ಟಿದೆ. ಭೀಮಾರ್ಜುನಂ ಬಲಂ ಜ್ಞಾತ್ವಾ, ತಿಳಿದು. ಇನ್ನು ಭೀಮಾರ್ಜುನರಿಗೆ ಸರಿಸಾಟಿಯೇ ಇಲ್ಲ. ಯಾರ ಹಿಂದೆ ಭಗವಂತ ಇದ್ದಾನೋ ಅವರಿಗೆ ಸರಿಸಾಟಿ ಇನ್ಯಾರೂ ಇಲ್ಲ. ಹಾಗಿರುವಾಗ ನಾವ್ಯಾಕೆ ಜರಾಸಂಧ, ಅವೊಬ್ಬ ಕೀಟ, ಅವನೇನು ಉಪಯೋಗ ಇಲ್ಲ ಅಂತ ಬಂದುಬಿಟ್ರು. ಅಂದರೆ ಭೀಮಾರ್ಜುನರ ಶಕ್ತಿ ಜಾಸ್ತಿ ಆದ ಕೂಡಲೇ ಜರಾಸಂಧನ ಶಕ್ತಿ ಉಡುಗಿತು. ಅದನ್ನು ಕೇಳುವವರೇ ಇಲ್ಲ. ಸೊ ಏನಾಯ್ತು ಈಗ? ಹಾಗಾದರೆ ಜರಾಸುತಂ ಸಂತ್ಯಜ್ಯ ಯಾವಾಗ? ಜ್ಞಾತ್ವಾ ಭೈಮಾರ್ಜುನಂ ಬಲಂ. ಅಷ್ಟೇಯ ಭೀಮಾರ್ಜುನರ ಬಲವನ್ನು ಮಾತ್ರ ತಿಳಿದದ್ದ ಅಲ್ಲಲ್ಲ, ವಿಶೇಷತಶ್ಚ ಕೃಷ್ಣಸ್ಯ ವಿಜ್ಞಾಯ ಸ್ನೇಹಂ ಯೇಷು ಹಿ. ಭೀಮಾರ್ಜುನರದ್ದೇ ಬಲ ಅಂತ ಹೇಳುವಾಗ, ಯಾಕಂದರೆ ಅವನು ಪಾಂಚಾಲ ದೇಶದ ರಾಜನನ್ನು ಸೆರೆ ಹಿಡಿಯುವಾಗ ಆಗ ಏನು ಕೃಷ್ಣನ ಬೆಂಬಲ ಅವರಿಗೆ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಅವರೇ ಇಬ್ಬರು ಸೆರೆ ಹಿಡಿದಿದ್ದಾರೆ. ಈಗ ಇನ್ನೊಂದು ವಿಷಯ ಗೊತ್ತಾಯಿತು. ಏನಂತ ಹೇಳಿದರೆ ವಿಶೇಷತಶ್ಚ, ಅಂದರೆ ವಿಶೇಷ ಸುದ್ದಿ. ಏನಂತ ಹೇಳಿದರೆ ಕೃಷ್ಣಸ್ಯ ವಿಜ್ಞಾಯ. ಏನದು ಕೃಷ್ಣಂದು ಇವರ ಮೇಲೆ ಅಂತ ಹೇಳಿದರೆ ಸ್ನೇಹಂ. ಕೃಷ್ಣನ ಸ್ನೇಹ ಈ ಭೀಮಾರ್ಜುನರಿಗೆ ಇದೆ ಅನ್ನುವಂಥ ವಿಷಯವನ್ನು ತಿಳಿದು, ವಿಜ್ಞಾಯ ಅಂದರೆ ತಿಳಿದು. ಅದೇ ಸೆಕೆಂಡ್ ಲೈನ್ನಲ್ಲಿ ಅದೇ ಅರ್ಥಕ್ಕೆ ಯಾವ ಶಬ್ದ ಉಪಯೋಗಿಸಿದ್ದಾರೆ? ಜ್ಞಾತ್ವಾ. ಅಂದರೆ ಜ್ಞಾತ್ವಾ ಅಂದರೂ ಅದೇ ಅರ್ಥ, ವಿಜ್ಞಾಯ ಅಂದರೂ ಅದೇ ಅರ್ಥ. ಸೊ ಜ್ಞಾತ್ವಾ ತಿಳಿದು, ವಿಜ್ಞಾಯ ತಿಳಿದು, ಅಥವಾ ವಿಜ್ಞಾಯ ಅಂದರೆ ವಿಶೇಷವಾಗಿ ತಿಳಿದು. ಯಾಕಂದರೆ ವಿ ಉಂಟಲ್ಲ, ಅದಕ್ಕೋಸ್ಕರ ವಿಶೇಷವಾಗಿ ತಿಳಿದು. ಏನದು? ವಿಶೇಷತಶ್ಚ. ಅದಕ್ಕೆ ಹೇಳಿದರು ವಿಶೇಷತವಾಗಿ ಕೃಷ್ಣನ ಸ್ನೇಹ. ಈ ಭೀಮಾರ್ಜುನರ ತಲೆ ಮೇಲೆ ಕೃಷ್ಣನ ಕೈ ಇದೆ. ಅಂದರೆ ಕೃಷ್ಣ ಯಾರು? ಭಗವಂತ. ಭಗವಂತನ ಅನುಗ್ರಹ ಯಾರ ತಲೆ ಮೇಲೆ ಇದೆಯೋ ನಾವು ಅವರದ್ದೇ ಪಾರ್ಟಿ. ಯಾರ್ದು? ಭೀಮಾರ್ಜುನರ ಪಾರ್ಟಿ. ಇನ್ನು ಮುಂದೆ ಯಾಕೆ ಅಂತ ಹೇಳಿದರೆ ವಿಶೇಷತಶ್ಚ ಕೃಷ್ಣಸ್ಯ ಸ್ನೇಹಂ. ಕೃಷ್ಣನ ಭಗವಂತನ ಸ್ನೇಹ ಅಂದರೆ ಭಗವಂತನ ಪೂರ್ಣ ಅನುಗ್ರಹ ಅಂತ ಲೆಕ್ಕ. ಆ ಪೂರ್ಣ ಅನುಗ್ರಹ ಯಾರ ಮೇಲೆ? ಯೇಷು, ಇವರ ಮೇಲೆ. ಹಿ ಅಂತೇಳಿದ್ರೇನು? ಇದು ಖಂಡಿತ ಅಂತೇಳಿದರೆ ಇದು ಅದಕ್ಕೋಸ್ಕರ ಇದೇನು ಗುಟ್ಟಲ್ಲ. ಯಾಕೆ ಗುಟ್ಟಲ್ಲ ಅಂತೇಳಿದರೆ ಕೃಷ್ಣ ತನ್ನ ರಾಯಭಾರಿಯಾಗಿ ಕೃತವರ್ಮನನ್ನು ಕಳಿಸಿಕೊಟ್ಟದ್ದು ಭೀಮಾರ್ಜುನರೇ. ನೀವು ಮಾಡಿದ ಕೆಲಸ ಅತ್ಯಂತ ಪ್ರಶಂಸಾರ್ಹ, ನಿಮಗೆ ಅಭಿನಂದನೆಗಳು. ಇದನ್ನು ಹೇಳಲಿಕ್ಕೆ ಭಗವಂತ ಕೃತವರ್ಮನನ್ನು ಕಳಿಸಿಕೊಟ್ಟ
ಪಾಂಡವರ ಬಳಿ ಅಂತೇಳಿದರೆ ಇದು ಟಾಮ್ ಟಾಮ್ ಮಾಡಿದಾಗಾಯಿತು, ಡಂಗುರ ಹೊಡಿಸಿದಂಗಾಯಿತು. ಅಂದರೆ ಕೃಷ್ಣನ ಸ್ನೇಹ, ಕೃಷ್ಣನ ಪ್ರೀತಿ ಪಾಂಡವರಲ್ಲಿ ಅದು ಡಂಗುರ ಹೊಡೆದು ಕೃಷ್ಣ ಹೇಳಿದಾಗಾಯಿತು. ಆದ ಕಾರಣ ನಾವಿನ್ನು ಜರಾಸಂಧನಿಗೆ ಹೆದರುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವನಿಗಿಂತಲೂ ಶಕ್ತಿಶಾಲಿ ಭೀಮಾರ್ಜುನರು. ಆ ಭೀಮಾರ್ಜುನರಿಗೆ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಸಿಕ್ಕಿರುವ ಕಾರಣ, ಅದು ದೃಢವಾಗಿರುವ ಕಾರಣ ನಾವಿನ್ನು ಭೀಮಾರ್ಜುನರ ಪಕ್ಷದಲ್ಲಿ ಅಂತ ಏನು ಮಾಡಿದರು. ಈ ದೇವಪಕ್ಷ ಭೂಪಾಹ ಒಳ್ಳೆಯ ರಾಜರುಗಳು ಯಾರಿದ್ದಾರೋ ಅವರು ಜರಾಸತಂ ಸಂತ್ಯಜ್ಯ, ಜರಾಸಂಧನನ್ನು ಬಿಟ್ಟು ಪಾಂಡವಾನಾಶ್ರಿತ ಅಂದರೆ ಪಾಂಡವಾನಾಂ ಆಶ್ರಿತ, ಪಾಂಡವರನ್ನು ಆಶ್ರಯ ಪಡೆದರು, ಪಾಂಡವರ ಆಶ್ರಯ ಪಡೆದರು ಅಂತೇಳಿದರೆ ಇನ್ನು ನಮಗೆ ಜರಾಸಂಧ ಬೇಕಾಗಿಲ್ಲ. ನಾವು ಪಾಂಡವರ ಆಶ್ರಯದಲ್ಲಿ ಇರ್ತೇವೆ. ಯಾಕೆ? ಪಾಂಡವರು ಮೊದಲೇ ಧರ್ಮದಲ್ಲಿ ಇರುವವರು, ಅಂದರೆ ಶಕ್ತಿಶಾಲಿಗಳೂ ಹೌದು. ಆದರೆ ಅದಕ್ಕಿಂತಲೂ ಜಾಸ್ತಿ ನಮಗೆ ಅವರ ಆಶ್ರಯ ಯಾಕೆ ಬೇಕಂದರೆ ಧರ್ಮಿಷ್ಠರು. ಅವರು ಧರ್ಮಿಷ್ಠರು ಅಲ್ಲ ಅಂತೇಳಿದರೆ ಕೃಷ್ಣನ ಅನುಗ್ರಹ ಅವರ ತಲೆ ಮೇಲೆ ಇರ್ತಿತ್ತೋ? ಇಲ್ಲ. ಕೃಷ್ಣ ಯಾರ ಕೃಷ್ಣನ ಪ್ರೀತಿ ಯಾರಿಗೆ ಸಿಗ್ತದೆ ಅಂತೇಳಿದರೆ ಯಾರು ಧರ್ಮದ ದಾರಿಯಲ್ಲಿದ್ದಾರೋ ಅವರಿಗೆ ಮಾತ್ರ ಸಿಗ್ತದೆ. ಆದ್ದರಿಂದ ಕೃಷ್ಣನ ಪ್ರೀತಿ ಭೀಮಾರ್ಜುನರಿಗೆ ಸಿಕ್ಕಿದೆ, ದೃಢವಾಗಿ ಸಿಕ್ಕಿದೆ ಅಂತೇಳಿದರೆ ಅದರ ಅರ್ಥ ಏನಂತೇಳಿದರೆ ಭೀಮಾರ್ಜುನರು ಧರ್ಮದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಭಗವಂತನ ಮಾರ್ಗದರ್ಶನ ತಗೊಂಡು ಧರ್ಮದ ದಾರಿಯಲ್ಲಿ ಯಾರು ಹೋಗ್ತಾರೋ ನಾವು ಅವರ ಆಶ್ರಯದಲ್ಲಿ ಇರ್ತೇವೆ ಅಂತೇಳಿಬಿಟ್ಟು ಯಾರೆಲ್ಲ ಶಲ್ಯಾದಿಗಳು, ಯಾರು ದ್ರುಪದ ರಾಜ, ವಿರಾಟ್ ರಾಜ, ಇವರೆಲ್ಲ ಯಾರೆಲ್ಲ ಇದ್ದಾರೋ ಅವರೆಲ್ಲ ಭೀಮಾರ್ಜುನರ ಆಶ್ರಯವನ್ನು ಪಡ್ಕೊಂಡ್ರು ಅನ್ನುವಂಥ ಶ್ಲೋಕ ಇದು. ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ತತಪ್ರಭೃತಿ ಅಂದಿನಿಂದ, ಸೊ ಅಚಿಂತ್ಯ ಕರ್ಮನಾದ ಶ್ರೀಕೃಷ್ಣನಿಂದ ಅನೇಕ ಬಾರಿ ಪರಾಭವಗೊಂಡಿದ್ದ ದೇವಪಕ್ಷದ ರಾಜರು ಏನು ಮಾಡ್ತಿದ್ರು? ಜರಾಸಂಧ ಕರೆದ ಕೂಡಲೇ ಹೋಗಿ ಬಿಡ್ತಿದ್ರು. ಯಾಕೆ ಕರೆದದ್ದು ಕೇಳಿದರೆ ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ. ಅಯ್ಯೋ, ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಮನಸ್ಸಿಲ್ಲ, ಆದರೂ ಇದೊಂದು ಪ್ರಾಣಿ ನಮಗೆ ಹಿಂಸೆ ಕೊಡ್ತದೆ ಅಂತೇಳಿಬಿಟ್ಟು ಜರಾಸಂಧನ ಪಕ್ಷದಲ್ಲಿ ಯುದ್ಧ ಮಾಡಿ ಆ ಕೃಷ್ಣ ಅವ್ರದ್ದೆಲ್ಲ ಶರ್ಟ್ ಬಿಚ್ಚಿ ಕಳಿಸುವಾಗ ಇವ್ರದ್ದು ಕೂಡ ಶರ್ಟ್ ಬಿಚ್ಚಿ ಕಳಿಸಿದ್ದಾನೆ. ಆಯಿತಾ? ಸೊ ಹೀಗೆ ಜರಾಸಂಧನ ಜೊತೆಗೆ ಹಲವು ಬಾರಿ ಆ ಶ್ರೀಕೃಷ್ಣ ಭಗವಂತನ ಕೈಯಲ್ಲಿ ಸೋಲನ್ನು ಅನುಭವಿಸಿರುವಂತಹ ಈ ಒಳ್ಳೆ ರಾಜರುಗಳು ಶ್ರೀಕೃಷ್ಣನ ಕೈಯಿಂದ ಅನೇಕ ಬಾರಿ ಪರಾಭವಗೊಂಡಿದ್ದು ಅವ್ರಿಗೆ ಗೊತ್ತಿದೆ ಶ್ರೀಕೃಷ್ಣನ ಹತ್ರ ಗೆಲ್ಲಲಿಕ್ಕಾಗುತ್ತೋ, ಅವನು ಅಚಿಂತ್ಯ ಶಕ್ತಿ ಇರುವವನು. ಅವನ ಶಕ್ತಿಯನ್ನು, ಅವನ ಕರ್ಮಗಳನ್ನು, ಅವನ ಗುಣಗಳನ್ನು, ಅವನ ಜ್ಞಾನ, ಅದು ಬೇಕಾದರೆ ಜ್ಞಾನ ಇರಲಿ, ಅದು ಬೇಕಾದರೆ ಯಾವುದು ನಿಮ್ಮ ಜ್ಞಾನ ಆನಂದ ಇರಲಿ, ಸುಖ ಇರಲಿ, ಅವನ ಶಕ್ತಿ ಇರಲಿ, ಅವನ ಯಾವುದೇ ಗುಣ ಇರಲಿ, ಅವನ ಕ್ರಿಯೆ, ಅವನ ಕರ್ಮಗಳಿರಲಿ, ಮಹಿಮೆಗಳಿರಲಿ, ಯಾರಿಗಾದರೂ ಅದನ್ನು ಊಹಿಸ್ಲಿಕ್ಕೂ ಆಗದೇ ಇರುವಂಥ ಅಂಥ ಅಚಿಂತ್ಯ ಶಕ್ತಿ ಇರುವಂಥ ಶ್ರೀಕೃಷ್ಣನ ಕೈಯಲ್ಲಿ ಪರಾಭವ ಆಗದೆ ಇನ್ನೇನಾಗಲಿಕ್ಕೆ ಸಾಧ್ಯ ಇದೆ? ಇನ್ನು ಮುಂದೆ ಕೃಷ್ಣನ ಕೈಯಲ್ಲಿ ನಮಗೆ ಪರಾಭವ ಆಗೋದಲ್ಲ. ನಾವು ಭೀಮಾರ್ಜುನರ ಪಕ್ಷದಲ್ಲಿ ಹೋಗಿ ಭೀಮಾರ್ಜುನರ ಆಶ್ರಯ ತಗೊಂಡ್ರೆ ಕೃಷ್ಣನ ಅನುಗ್ರಹ ನಮ್ಮ ಮೇಲೆ ಬರ್ತದೆ. ನಮಗೆ ಇಷ್ಟು ತನಕ ಆಗಿದ್ದು ಪರಾಭವ, ಇನ್ನು ಅನುಗ್ರಹ ನಮಗೆ ಕೃಷ್ಣಂದು ಅಂತ ಹೇಳಿಬಿಟ್ಟು ಏನು ಮಾಡಿದರು ಅವರು? ದೇವಪಕ್ಷದ ರಾಜರು ಭೀಮಾರ್ಜುನರ ಬಲವನ್ನು ತಿಳಿದು ಜರಾಸಂಧನನ್ನು ತೊರೆದು ಪಾಂಡವರನ್ನೇ ಆಶ್ರಯಿಸಿದರು. ಅದಕ್ಕೆ ವಿಶೇಷವಾಗಿ ಶ್ರೀಕೃಷ್ಣನ ಪ್ರೀತಿ, ಆ ಭೀಮಾರ್ಜುನರ ತಲೆಯ ಮೇಲೆ ಕೃಷ್ಣನ ಪ್ರೀತಿ ಇದೆ, ಕೃಷ್ಣನ ಅನುಗ್ರಹ ಇದೆ ಅನ್ನುವಂಥದ್ದು ಕಾರಣವಾಯಿತು. ಅಲ್ಲಿಯವರೆಗೆ ಜರಾಸಂಧನ ಜೊತೆಗೆ ಬಂದು ಶ್ರೀಕೃಷ್ಣನ ವಿರುದ್ಧವಾಗಿ ವಿರಾಟ್ ರಾಜ, ದ್ರುಪದ ರಾಜ, ಶಲ್ಯ ರಾಜ, ಸೊ ಇವರೆಲ್ಲ, ಮದ್ರರಾಜ, ಇವರೆಲ್ಲ ಅನೇಕ ಸಾತ್ವಿಕ ರಾಜರು ಕೃಷ್ಣನ ವಿರುದ್ಧ ಮನಸ್ಸಿಲ್ಲದ ಮನಸ್ಸಿಂದ ಯುದ್ಧ ಮಾಡ್ತಾ ಇದ್ದರು. ಜರಾಸಂಧನನ್ನು ಕೃಷ್ಣ ಸೋಲಿಸಿದ ಬಳಿಕ
ಅವನಿಗೆ ಯಾವ ರೀತಿ ಮಾಡ್ತಿದ್ದರೋ ಅದೇ ರೀತಿ ಇವರಿಗೂ ಆಗಿದೆಯಲ್ಲ. ಶ್ರೀಕೃಷ್ಣನಿಂದ ಪರಾಭವಗೊಂಡಿದ್ದರು ಅವರೆಲ್ಲ ಈಗ ದೃಪದನಂತಹ ಪ್ರತಿಷ್ಠಿತ ರಾಜನನ್ನು ಅಸಹಾಯಕರಾಗಿ ಸೋಲಿಸಿದ ಭೀಮಾರ್ಜುನರ ಅನುಪಮವಾದ ಬಲವನ್ನು ಕೇಳಿ, ಭೀಮಾರ್ಜುನರು ಇಷ್ಟೊಂದು ಈಗ ಬಲವಂತರಾಗಿದ್ದಾರೆ ಅಷ್ಟನ್ನು ಕೇಳಿದ. ಅದರ ಜೊತೆಗೆ ಇದನ್ನೂ ಕೇಳಿದರು. ಪಾಂಡವರ ಮೇಲೆ ಶ್ರೀಕೃಷ್ಣನಿಗೆ ವಿಶೇಷವಾದ ಪ್ರೀತಿ ಇದೆ ಅನ್ನುವಂಥದ್ದು ದೃಢಪಡಿಸಿದ್ದಾನೆ ಕೃಷ್ಣ ರಾಯಭಾರಿಯನ್ನು ಕಳಿಸುವ ಮೂಲಕ ಅಂತ ಇದೂ ಗೊತ್ತಾದ ಮೇಲೆ, ಹಾಗಾದರೆ ಏನಾಯಿತು, ಇನ್ನು ನಾವು ಹಿಂದೆ ಮುಂದೆ ನೋಡುವುದಿಲ್ಲ. ನಾವು ಪಾಂಡವರ ಪಕ್ಷದಲ್ಲಿ ಪಾಂಡವರ ಆಶ್ರಯವನ್ನು ಪಡೆಯುತ್ತೇವೆ ಅಂತ ಈ ಎಲ್ಲ ಒಳ್ಳೆ ರಾಜರುಗಳು ಪಾಂಡವರ ಆಶ್ರಯವನ್ನು ಪಡೆದರು. ಅಲ್ಲಿಗೆ ಆ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಪರಾಜಿತಾಶ್ಚ ಬಹುಶಃ ಕೃಷ್ಣೇನ ಚಿಂತ್ಯ ಕರ್ಮಣ ಪ್ರತಾಪಾದೇವ ತೇ ಪೂರ್ವಂ ಜರಾಸಂಧವಶಂ ಗತಾಃ. 162 ಮತ್ತು 63ನೇ ಶ್ಲೋಕ. ಆಲೋಚಿಸಲು ಅಶಕ್ಯವಾದ ಕರ್ಮವುಳ್ಳ ಶ್ರೀಕೃಷ್ಣನಿಂದ ಅನೇಕಾವರ್ತಿ ಪರಾಜಿತರಾದ ಆ ರಾಜರು ಮೊದಲು ಜರಾಸಂಧನ ಪರಾಕ್ರಮದಿಂದಲೇ ಜರಾಸಂಧನ ಅಧೀನತೆಯನ್ನು ಹೊಂದಿದ್ದರು. ಪರಾಜಿತಾಶ್ಚ ಬಹುಶಃ ಕೃಷ್ಣೇನಾಚಿಂತ್ಯ ಕರ್ಮಣ ಪ್ರತಾಪಾದ್ಯೇವ ತೇ ಪೂರ್ವಂ ಜರಾಸಂಧ ವಶಂ ಗತಾಃ. ಪರಾಜಿತಾಶ್ಚ ಬಹುಶಃ, ಜರಾಸಂಧ ಕರೀತಿದ್ದ, ಇವರು ಅಯ್ಯೋ ಬೇಡ ಅಂತೇಳಿದ್ರು ಬಿಡೋದಿಲ್ಲ ಇವ ನಮ್ಮನ್ನು ಅಂತ. ಏನಂತೇಳಿದ್ರೆ 2 ಹೆಜ್ಜೆ ಮುಂದೆ ಹೋಗೋದು, 1 ಹೆಜ್ಜೆ ಹಿಂದೆ ಬರೋದು. ಅಯ್ಯೋ ಆಗೋದಿಲ್ಲ, ಅವನ ಹಿಂಸೆ ಕೊಡ್ತಾನೆ ನಮಗೆ ಜರಾಸಂಧ ಅಂಥೇಳಿ ಅವನ ಪಕ್ಷದ ವಹಿಸಿ ಕೃಷ್ಣನ ವಿರುದ್ಧ ಯುದ್ಧ ಮಾಡಿ ಪರಾಜಿತಾಹ ಅಂದರೆ ಪರಾಭವಗೊಂಡಿದ್ದರು. ಬಹುಶಃ ಅಂದರೆ ಎಷ್ಟು ಸಲ ಯುದ್ಧ ಮಾಡಿದ್ದಾರೋ ಯಾರು ಜರಾಸಂಧನ ಪಕ್ಷದಲ್ಲಿ ಕೃಷ್ಣನ ವಿರುದ್ಧ ಅಷ್ಟು ಸಲನೂ ಕೂಡ ಪರಾಜಿತರಾಗಿದ್ದಾರೆ. ಪರಾಜಿತಾಶ್ಚ ಬಹುಶಃ ಬಹಳ ಸಲ ಆಗಿದೆ. ಕೃಷ್ಣನ ಹತ್ತಿರ ಅಚಿಂತ್ಯ ಕರ್ಮಣ, ಅಚಿಂತ್ಯ ಶಕ್ತಿ ಇರುವಂಥ ಕೃಷ್ಣನ ಅವನ ಶಕ್ತಿ ಎಷ್ಟು ಅಂತ ಬ್ರಹ್ಮಾದಿಗಳಿಗೆ ಗೊತ್ತಿಲ್ಲ, ರಮಾದೇವಿಗೆ ಗೊತ್ತಿಲ್ಲ. ಅಂಥೇಳಿದರೆ ಸಾನುರಾಗದಿಂದ ಹರಿಯ ಸೇವೆ ಎಷ್ಟೊತ್ತಿಗೂ ಮಾಡ್ತಾನೇ ಇದ್ದಾಳೆ. ಕೋಟಿ ಭೃತ್ಯರಿರರು ಅಂದರೆ ಮನೆಯಲ್ಲಿ ಕೆಲಸದವರು ಇಲ್ವಾ? ಇದ್ದಾರೆ, ಎಷ್ಟು ಜನ ಇದ್ದಾರೆ. ಕೋಟಿ ಭೃತ್ಯರಿರಲು ಹರಿಯ ಸೇವೆ ಸಾನುರಾಗದಿಂದ ಪ್ರೀತಿಯಿಂದ ಆ ಭಗವಂತನ ಸೇವೆ ಎಷ್ಟೊತ್ತಿಗೂ ತಾನೇ ಮಾಡುತ್ತೀಹಳು ಲಕ್ಷ್ಮೀದೇವಿ. ಆದರೂ ಈ ಭಗವಂತನ ಇಡೀ ಹೊತ್ತು ಅವನೊಟ್ಟಿಗೆ ಇದ್ದರೂ ಕೂಡ ಅವಳು ಕೇಳುವುದು, ಭಗವಂತ ಅದು ಹೇಗೆ ನೀವು ಮಾಡಿದ್ರಿ? ಅವರು ಭಗವಂತ ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕು ಅವಳಿಗೆ, ಅದು ಹೀಗೆ ವಿಷಯ ಈ ರೀತಿ ಮಾಡಿದೆ ಅಂತ. ಓ ಹಾಗೇನಾ ಅಂದರೆ ಅವಳಿಗೆ ಅದು ತನಗೆ ಗೊತ್ತಾಗೋದಿಲ್ಲ. ಅಂದರೆ ಅಷ್ಟು ಮಹಿಮಾವಂತ ಆ ಭಗವಂತ. ಲಕ್ಷ್ಮೀದೇವಿ ಏನು ಕಡಿಮೆಯ ಮಹಿಮೆ? ಅಷ್ಟು ಎಲ್ಲರದ್ದು ಸೃಷ್ಟಿ ಸ್ಥಿತಿ ಲಯ ಎಲ್ಲ ಅವಳೇ ಮಾಡಿಬಿಡ್ತಾಳೆ. ಅಂದರೆ ಈ ಲಕ್ಷ್ಮೀದೇವಿಗೆ ಅಷ್ಟೆಲ್ಲ ಶಕ್ತಿ ಕೊಟ್ಟದ್ದು ಯಾರಂದರೆ ಭಗವಂತ ಕೊಟ್ಟ ಶಕ್ತಿ ಅಂತೇಳಿದರೆ, ಈ ಭಗವಂತನ ಹತ್ರ ಎಷ್ಟು ಶಕ್ತಿ ಇದೆ ಅದು ಇನ್ನೂ ಲಕ್ಷ್ಮೀದೇವಿಗೆ ಗೊತ್ತಾಗಲಿಲ್ಲ. ಅಂದರೆ ಬ್ರಹ್ಮದೇವರಿಗೆ ಮತ್ತು ರುದ್ರದೇವಿ ಇವರಿಗೆಲ್ಲ ಗೊತ್ತಾಗೋದು ಉಂಟಾ? ಏನು ಲಕ್ಷ್ಮೀದೇವಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ಅಂತಹ ಕೃಷ್ಣ ಅವನ ವಿರುದ್ಧ ಯುದ್ಧ ಮಾಡಿ ಪರಾಜಿತಾಹ ಬಹುಶಃ ಬಹಳ ಸಲ ಸೋತೇ ಹೋದವರು ಇವರೆಲ್ಲ. ಆದರೆ ಈಗ ಆಲೋಚನೆ ಮಾಡಿದ್ದಾರೆ ಏನಂತೇಳಿದ್ರೆ, ಮೊದಲು ಯಾಕೆ ನಾವು ಹೋದದ್ದು? ಪ್ರತಾಪಾತ್ ಏವ ತೇ ಅಂತೇಳಿದರೆ ಆ ಜರಾಸಂಧ ಮಹಾಬಲಿಷ್ಠ. ಆಗ ಅವನ ಎದುರು ಯಾರೂ ಇಲ್ಲ. ಅವನು ಕರೀತಾನೆ, ನೀವು ಬರಲೇಬೇಕಂತ ತಾಕೀತು ಮಾಡ್ತಾನೆ. ಆದರೆ ಮತ್ತೆ ಹೋಗಲಿಲ್ಲ ಅಂತೇಳಿದರೆ ನಮ್ಮ ಮೇಲೆ ಏರಿ ಬರ್ತಾನೆ. ಅದಕ್ಕೋಸ್ಕರ ಅವನ ಪ್ರತಾಪಕ್ಕೆ ಹೆದರಿ ಪ್ರತಾಪಾತ್ ಹಿ ಏವ, ಅವನ ಪ್ರತಾಪ, ಅವನ ಬಲ,
ಅವನ ಸೈನ್ಯ, ಅವನ ದೌರ್ಜನ್ಯ, ಅವನ ದುಷ್ಟತನ, ಯಾರ್ದು? ಜರಾಸಂಧಂದು. ಅದಕ್ಕೆ ಹೆದರಿ ಈ ಎಲ್ಲ ಒಳ್ಳೆ ರಾಜರುಗಳು ತೇ ಪೂರ್ವಂ ಮೊದಲು ಜರಾಸಂಧ ವಶಂಗತಾಹ, ಜರಾಸಂಧನ ವಶವರ್ತಿಗಳಾಗಿದ್ದರು. ಬರ ಇಲ್ಲಿ ಅಂತ ಹೇಳಿದ್ರೆ ಓಡಿ ಹೋಗ್ತಿದ್ರು. ಅಯ್ಯೋ ಇಲ್ಲಿದ್ರೆ ಅವ್ನು ಪೆಟ್ಟು ಹೊಡಿತಾನೆ ಅಂತ. ಅದಕ್ಕೋಸ್ಕರ ಅವನ ಹತ್ರ ಹೊಡೆತ ತಿನ್ನೋದು ಬೇಡ, ಅವನು ಕರೆದಾಗ ಹೋಗಿ ಬಿಡುವ, ಸಾಯಿಲಿ, ಇನ್ನೇನು ಮಾಡೋದು ಅಂತ ಹೇಳ್ಕೊಂಡು ಹೋಗ್ತಿದ್ರು. ಅಂತೇಳಿದ್ರೆ ಪ್ರತಾಪಾತೇವ ಅಂದರೆ ಇವರು ಮನಸ್ಸಿದ್ದು ಹೋದದ್ದು ಅಲ್ಲ, ಅವನ ಶಕ್ತಿಗೆ ಅವನ ಬಲಕ್ಕೆ ಹೆದರಿ ಹೋಗಲಿಲ್ಲ ಅಂತೇಳಿದರೆ ಇವರ ಮೇಲೆ ಏರಿ ಬಂದು ಇವರನ್ನೇ ಕೊಂದು ಬಿಡ್ತಾನೆ. ಅದಕ್ಕೋಸ್ಕರ ಹೆದರಿ ಪ್ರತಾಪಾತ್ ಹಿ ಏವ ತೇ ಆ ಒಳ್ಳೆ ರಾಜರುಗಳು ಅಂತೇಳಿದರೆ ದೇವಪಕ್ಷ ಭೂಪಾಹ ಪೂರ್ವಂ ಮೊದಲು ಜರಾಸಂಧ ವಶಂಗತಾಹ, ಜರಾಸಂಧ ಹೇಳಿದಾಗೆ ಕೇಳ್ತಿದ್ರು. ಈಗ ಕೇಳುವುದನ್ನು ನಿಲ್ಲಿಸಿದರು. ಇನ್ನು ನಾವು ಕೇಳುವುದಿಲ್ಲ. ಯಾಕೆ? ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಭೀಮಾರ್ಜುನರು ಏನಾದರೂ ಜರಾಸಂಧ ನಮಗೆ ಕಿರುಕುಳ ಕೊಟ್ಟರೆ ನಾವು ಭೀಮಾರ್ಜುನರಿಗೆ ಹೇಳಿ ಕಳಿಸಿದರೆ ಆಯಿತು, ಭೀಮಾರ್ಜುನರು ಜರಾಸಂಧನನ್ನು ಕೂಡ ಸರಿ ಮಾಡ್ತಾರೆ. ಅಲ್ಲಿ ನಿಮಗೆ ಅಷ್ಟು ಏನು ಧೈರ್ಯ ಭೀಮಾರ್ಜುನರ ಮೇಲೆ ಅಂದರೆ ನೋಡಿ, ಭೀಮಾರ್ಜುನರು ವಿಶೇಷವಾಗಿ ಕೃಷ್ಣನ ಅನುಗ್ರಹವನ್ನು ಪಡ್ಕೊಂಡವರು. ಕೃಷ್ಣನ ಅನುಗ್ರಹ ಎಲ್ಲಿಗೂ ಇರ್ತದೆ ಒಳ್ಳೆಯವರಿಗೆ, ಆದರೆ ಇದು ಹಾಗೆ ಅಲ್ಲ. ಕೃಷ್ಣ ರಾಯಭಾರಿಯನ್ನು ಕಳಿಸಿ ಅಭಿನಂದಿಸಿದ್ದಾನೆ ಭೀಮಾರ್ಜುನರನ್ನು ಅಂತ ಹೇಳಿದರೆ, ನನ್ನ ಬೆಂಬಲ ನಿಮಗೆ ಸದಾ ಇದೆ ಅಂತ ದೃಢಪಡಿಸಿದ್ದಾನೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು. ಆದ್ದರಿಂದ ಇನ್ನು ನಾವು ಜರಾಸಂಧನನ್ನು ಏನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂತ ಬಿಟ್ಟುಬಿಟ್ರು. ನೆಕ್ಸ್ಟ್ ಶ್ಲೋಕ ಬೈಲೇರೆ. ಕೇಶವಸ್ಯ ಚ ಜನ್ಮಾಂತರಾಭ್ಯಾಸವಶಾತ್ ಸ್ನಿಗ್ಧಾಃ ಕೃಷ್ಣೇ ಚ ಪಾಂಡುಷು ಜರಾಸಂಧ ಭಯಂ ತ್ಯಕ್ತ್ವಾ ತಾನೇವ ಚ ಸಮಾಶ್ರಿತಾಃ. 164ನೇ ಶ್ಲೋಕ. ಈ ರಾಜರುಗಳು ಹಿಂದೆ ಜರಾಸಂಧನ ಅಧೀನತೆಯನ್ನು ಹೊಂದಿದ್ದು ಅವನ ಭಯದಿಂದಲೇ ಹೊರತು ಸ್ನೇಹದಿಂದಲ್ಲ. ಆ ಕೃಷ್ಣನಿಗೂ ಪಾಂಡವರಿಗೂ ಹಿಂದೆ ಹೇಳಿದ ಬಲವನ್ನು ತಿಳಿದು ಜನ್ಮಾಂತರದ ಸಂಸ್ಕಾರದಿಂದ ಅದರ ಬಲದಿಂದ ಶ್ರೀಕೃಷ್ಣನಲ್ಲಿಯೂ ಪಾಂಡವರಲ್ಲಿಯೂ ಸ್ನೇಹಯುಕ್ತರಾದರು. ಈಗ ಜರಾಸಂಧನ ಭೀತಿಯನ್ನು ಬಿಟ್ಟು ಪಾಂಡವರನ್ನೇ ಆಶ್ರಯಿಸ ನ ಸ್ನೇಹಾತ್ ತತ್ಬಲಂ ಜ್ಞಾತ್ವಾ ಪಾರ್ಥಾನಾಂ ಕೇಶವಸ್ಯ ಚ ಜನ್ಮಾಂತರಾಭ್ಯಾಸವಶಾತ್ ಸ್ನಿಗ್ಧಾಃ ಕೃಷ್ಣೇ ಚ ಪಾಂಡುಷು ಜರಾಸಂಧ ಭಯಂ ತ್ಯಕ್ತ್ವಾ ತಾನೇವ ಚ ಸಮಾಶ್ರಿತಾಃ. ಈ ನಾ ಸ್ನೇಹಾತ್ ಅಂತೇಳಿದರೆ ಜರಾಸಂಧ ಕರೆದಾಗೆಲ್ಲ ನೀವು ಹೋಗ್ತಿದ್ರಲ್ವಾ ಅವನ ಪಕ್ಷದಲ್ಲಿ ಯುದ್ಧ ಮಾಡಲಿಕ್ಕೆ ಅಂತ ಹೇಳಿದರೆ ಇವ್ರು ಹೇಳ್ತಾರೆ ನಾ ಸ್ನೇಹಾತ್, ನಮಗೆ ಜರಾಸಂಧನ ಜೊತೆಗೆ ಯಾವ ಲೇನ್ ದೇನ್ ಇಲ್ಲ, ಅವನ ಹತ್ರ ಏನು ಅವನಿಗೆ ಕೊಡಲಿಕ್ಕೂ ಇಲ್ಲ, ಅವನಿಂದೇನು ತಗೊಳ್ಲಿಕ್ಕಿಲ್ಲ. ನಮಗೆ ಅವನದು ಯಾವ ಸ್ನೇಹನೂ ಬೇಕಾಗಿಲ್ಲ, ಮೊದಲು ಬೇಕಾಗಿರಲಿಲ್ಲ. ಅಲ್ಲ ಮತ್ತೆ ಕರೆದಾಗ ಯಾಕೆ ಹೋಗ್ತಿದ್ದದ್ದು? ಅವನಿಗೆ ಹೆದರಿ ಅಂತೇಳಿದರೆ ಅವನಿಗೆ ಏನು, ಅವ ಮಹಾಶಿವಭಕ್ತ, ಅವನಿಗೆ ರುದ್ರದೇವರು ವರ ಕೊಟ್ಬಿಟ್ಟಿದ್ದಾರೆ. ಸೊ ಏನು ಅಜಯತ್ವಂ ಅವಧ್ಯತ್ವಂ ಅದೆಲ್ಲ ಅವನಿಗೆ ಏನೆಲ್ಲ ವರಗಳುಂಟು. ಆಮೇಲೆ ಈ ಕೃಷ್ಣನೂ ಕೂಡ ಅಂತೇಳಿದರೆ ಪ್ರತಿ ಸಲ ಅವನನ್ನು ಸೋಲಿಸಿ ಕಳಿಸಿಬಿಡ್ತಿದ್ದ, ಅವನನ್ನು ಕೊಲ್ತಾನೇ ಇರಲಿಲ್ಲ. ಈ ಜರಾಸಂಧ ಅದಕ್ಕೆ ಸರಿಯಾಗಿ ಹೇಳಿಕೊಂಡು ತಿರುಗುತ್ತಾ ಇದ್ದ. ನೋಡಿ, ಕೃಷ್ಣ ನನ್ನನ್ನು ಸೋಲಿಸಿದ, ಕೊಲ್ಲಲಿಕ್ಕಾಯ್ತು ಅವನಿಂದ? ಆಗಲಿಲ್ಲ. ಕೃಷ್ಣನಿಗೆ ನನ್ನನ್ನು ಕೊಲ್ಲುವ ಸಾಮರ್ಥ್ಯ ಕೃಷ್ಣನ ಹತ್ರ ಇಲ್ಲ ಅಂತ ಇವ ಹೇಳಿ ತಿರುಗುದು ಬೇರೆ. ಯಾರು? ಜರಾಸಂಧ. ನಾವೆಲ್ಲ ಇದೆಲ್ಲ ಮಾತು ಕೇಳಿ ಇವೊಂದು ತೊಂದರೆನೇ ಬೇಡ. ಯಾಕೆ? ರುದ್ರದೇವರದ್ದು ವರ, ಕೃಷ್ಣನಿಂದ ಕೃಷ್ಣನಿಂದ ಜರಾಸಂಧನನ್ನು ಕೊಲ್ಲಲಿಕ್ಕೆ ಆಗುವುದಿಲ್ಲ ಅಂತ ಇವೊಂದು ಟಾಮ್. ಇದಕ್ಕೆಲ್ಲ ಹೆದರಿ ನಾವು ಏನು ಮಾಡಿದ್ದೇವೆ, ಅವ ಮಹಾದುಷ್ಟ, ಅವನ ಹಿಂಸೆ ನಮಗೆ ಬೇಡ, ನಮ್ಮ ಮೇಲೆ ಏರಿ ಬಂದು ನಮ್ಮ ಮೇಲೆ ಇನ್ನು ಯುದ್ಧ ಮಾಡಿ ನಮ್ಮ ರಾಜ್ಯವನ್ನು ಕಬಳಿಸುವುದು ಬೇಡ ಅಂತ ಏನು ಮಾಡಿತ್ತು? ನಾ ಸ್ನೇಹಾತ್,
ಬಲಂ ಜ್ಞಾತ್ವ ತದ್ ಬಲಂ ಜ್ಞಾತ್ವ ಅಂತೇಳಿದರೆ ಅವನ ಬಲಕ್ಕೆ ಹೆದರಿ ನಾವು ಅವನ ಪಕ್ಷವರ್ತಿಗಳಾಗಿದ್ದೆವು. ಈಗದ್ದು ಕತೆ ಬೇರೆ. ಈಗ ಏನಂದರೆ ಜ್ಞಾತ್ವ ಪಾರ್ಥಾನಾಂ ಕೇಶವಸ್ಯ ಚ ಜನ್ಮಾಂತರ ಅಭ್ಯಾಸವಶಾತ್ ಸ್ನಿಗ್ಧಾ ಕೃಷ್ಣೇ ಚ ಪಾಂಡುಷು. ಈಗದ ಕತೆ ಏನಂತೇಳಿದರೆ ಪಾರ್ಥಾನಾಂ ಅಂತೇಳಿದರೆ ಪಾಂಡವರು, ಪಾರ್ಥಾನಾಂ ಯಾವುದು ಪೃಥೆಯ ಮಕ್ಕಳು ಪಾರ್ಥಾನಾಂ, ಅಥವಾ ಪಾರ್ಥಾನಾಂ ಅಂತೇಳಿದರೆ ಹೀಗೂ ತಗೊಳ್ಬೋದು. ಏನಂತ ಹೇಳಿದರೆ ಭೀಮಾರ್ಜುನರು, ಅಂದರೆ ಮುಖ್ಯವಾಗಿ ಯಾರು ಭೀಮಾರ್ಜುನರು. ಇಲ್ಲ ಎಲ್ಲರನ್ನು ತಗೊಳ್ಳುವ ಅಂದರೆ ಪಾಂಡವರನ್ನೆಲ್ಲರನ್ನು ತಗೊಳ್ಬೋದು. ಈಗ ಪಾಂಡವರ ಮೇಲೆ ಕೇಶವಸ್ಯ ಚ, ಕೇಶವ ಅಂದರೆ ಯಾರು? ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾಗಿರುವಂತಹ ಅಚಿಂತ್ಯ ಶಕ್ತಿ ಇರುವಂತಹ ಆ ಭಗವಂತನ ಏನಂತೇಳಿದರೆ ಕೃಪಾ ಹಸ್ತ ಯಾರ ಮೇಲಿದೆ? ಪಾಂಡವರ ಮೇಲಿದೆ ಅಂತ ಜ್ಞಾತ್ವ ತಿಳಿದು, ಅಂದರೆ ಈ ಅನುಗ್ರಹ ಇದು ಅಷ್ಟು ಸುಲಭದಲ್ಲಿ ಯಾರಿಗಾದರೂ ಸಿಗ್ತದ? ಆ ಋಷಿಗಳೆಲ್ಲ ಋಷಿಮುನಿಗಳೆಲ್ಲ ಸಾವಿರ ವರ್ಷ ಕೂತ್ಕೊಂಡು ತಪಸ್ಸು ಮಾಡಬೇಕು ಈ ಭಗವಂತನ ಅನುಗ್ರಹ ಆಗಬೇಕಿದ್ದರೆ. ಅಂಥ ಅನುಗ್ರಹ ಪಾಂಡವರಿಗೆ ಹೇಗೆ ಸಿಕ್ಕಿತು ಅಂತ ಯೋಚನೆ ಮಾಡ್ತಾರೆ. ಈ ಭೂಪರು ಯಾರು? ಇವರು ಎಂಥ ಭೂಪರು? ದೇವಪಕ್ಷ ಭೂಪಾಹ. ಏನು? ಜನ್ಮಾಂತರ ಅಭ್ಯಾಸವಶಾತ್. ಋಷಿಮುನಿಗಳಿಗೆ ಒಂದೊಂದು ಜನ್ಮದಲ್ಲಿ ಆಗೋದಿಲ್ಲ. ಈ ಜನ್ಮದಲ್ಲಿ ನಮ್ಮ ಮನಸ್ಸು ನಾವು ಹೇಳಿದಾಗೆ ಕೇಳಬೇಕಂತ ನಾವು ಯೋಚನೆ ಮಾಡಿದರೂ ಆ ಮನಸ್ಸು ಎಲ್ಲಿ ಕೇಳ್ತದೆ? ಅಯ್ಯೋ ನಮ್ಮತ್ತೆ ಎಷ್ಟು ಸಂಪತ್ತಪ್ಪ, ಇಷ್ಟೆಲ್ಲ ನಮಗೆ ಬೇಕಾ, ಸ್ವಲ್ಪ ಯಾರಿಗಾದರೂ ಕೊಡುವ ಅಂತೇಳಿದರೆ ಆ ಮನಸ್ಸು ಕೇಳುವುದೇ ಇಲ್ಲ. ಯಾಕೆ ಕೊಡಬೇಕು? ನಿನ್ಗೆ ಅವ್ರು ಏನು ಉಪಕಾರ ಮಾಡಿದ್ದಾರೆ, ನಿಂಗೆ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಏನಾದರೂ ಕೊಟ್ಟರೆ ಅವರಿಗೆ ಮಾತ್ರ ವಾಪಸ್ ಕೊಡಬೇಕು ಅಂತ ಮನಸ್ಸು ಹೇಳ್ತದೆ. ಸುಮ್ಮನೆ ಯಾರಿಗಾದರೂ ಕೊಡಬೇಡ ಅಂತ ಹೇಳ್ತದೆ. ಸೊ ಅಂಥೇಳಿದರೆ ಒಂದೊಂದು ಜನ್ಮದಲ್ಲಿ ನಾವು ಮಾಡುವಂಥ ಸಾಧನೆಯಿಂದ ಭಗವಂತನ ಅನುಗ್ರಹ ಸಿಗುವುದಿಲ್ಲ. ಜನ್ಮಾಂತರ ಅಂತೇಳಿದರೆ ಎಷ್ಟೋ ಜನ್ಮಗಳು ಬೇಕು. ಅಭ್ಯಾಸವಶಾತ್ ಅಂದರೆ ಪ್ರತಿ ಜನ್ಮದಲ್ಲಿಯೂ ಸ್ವಲ್ಪ ಸ್ವಲ್ಪ ಅಭ್ಯಾಸ ಜಾಸ್ತಿ ಮಾಡಿಕೊಂಡು, ಅಂದರೆ ಆ ಭಗವಂತನ ಅನುಗ್ರಹದಿಂದ ನಮ್ಮ ಮನಸ್ಸು ನಾವು ಹೇಳಿದಾಗೆ ಕೇಳುವ ಹಾಗೆ ಆಗುವಾಗ, ನಾವು ಧ್ಯಾನ ಮಾಡುವಾಗ ಭಗವಂತ ಪ್ರಸನ್ನನಾಗ್ತಾನೆ. ಸೊ ಜನ್ಮಾಂತರ ಅಭ್ಯಾಸವಶಾತ್, ಅಂಥ ಅಭ್ಯಾಸ ಒಂದೊಂದು ಜನ್ಮದ್ದಲ್ಲ, ಬಹಳ ಜನ್ಮಗಳ ಅಭ್ಯಾಸ ಯಾರಿಗಿದೆಯೋ ಅವರಿಗೆ ಸ್ನಿಗ್ಧಾಹ ಅಂದರೆ ಸ್ನೇಹಪೂರ್ಣ ವ್ಯವಹಾರ. ಭಗವಂತ ನಮ್ಮ ಜೊತೆಗೆ ಸ್ನೇಹದಿಂದ ವ್ಯವಹಾರ ಮಾಡಬೇಕಂತ ಹೇಳಿದರೆ ಸ್ನಿಗ್ಧಾಹ, ಅದಕ್ಕೆ ಹೆಸರು ಸ್ನಿಗ್ಧಾಹ ಅಂತ. ಅಂದರೆ ಭಗವಂತನ ಸ್ನೇಹ, ಭಗವಂತನ ಪ್ರೀತಿ, ಭಗವಂತನ ಕೃಪೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಸಿಗಬೇಕಿದ್ದರೆ ಈ ರೀತಿ ಅಂಥ ಜನ್ಮಾಂತರಗಳಲ್ಲಿ ಸಾಧನೆ ಬಹುಶಃ ಪಾಂಡವರು ಮಾಡಿದ್ದಾರೆ. ಕೃಷ್ಣೇಚ, ಕೃಷ್ಣನಲ್ಲಿ ಆ ಸ್ನಿಗ್ಧ ಸ್ನೇಹಮಯ ವ್ಯವಹಾರ, ಪಾಂಡುಷು ಪಾಂಡವರಲ್ಲಿ ಕೃಷ್ಣ ಈ ರೀತಿ ದೃಢವಾಗಿ ನಾನು ಪಾಂಡವರ ಪಕ್ಷದಲ್ಲಿ ಇದ್ದೇನಂತ ಹೇಳಬೇಕಿದ್ದರೆ ಎಂಥ ಜನ್ಮಾಂತರಗಳ ಸಾಧನೆ ಮಾಡಿದ್ದಾರೆ ಇವರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಈ ಅತ್ಯಂತ ಅಪ್ರತಿಮ ವೀರರು ಈ ಭೀಮಾರ್ಜುನರು, ಇವರ ತಲೆ ಮೇಲೆ ಆ ಭಗವಂತನ ಅಭಯಹಸ್ತ. ಆದ್ದರಿಂದ ಜರಾಸಂಧ ಭಯಂ ತ್ಯಕ್ತ್ವ, ಜರಾಸಂಧನ ಭಯವನ್ನು ಬಿಟ್ಟು, ತ್ಯಕ್ತ್ವ ಅಂದರೆ ತ್ಯಾಗಂ ಕೃತ್ವ, ತ್ಯಕ್ತ್ವ ತಾನೇವ ಚ ಸಮಾಶ್ರಿತಾ, ತಾನಂತೇಳಿದರೆ ಆ ಪಾಂಡವರನ್ನೇ ಚ ಸಮಾಶ್ರಿತಾ, ಎಲ್ಲರೂ ಬಂದು ಆಶ್ರಯ ಪಡೆದರು. ನಮಗಿನ್ನು ಜರಾಸಂಧನ ಭಯ ಇಲ್ಲ. ಯಾಕಂದರೆ ಜರಾಸಂಧ ಕೃಷ್ಣನ ದ್ವೇಷಿ. ನಮ್ಗೆ ಯಾಕೆ ಬೇಕು ಕೃಷ್ಣನ ದ್ವೇಷ ಮಾಡುವವರು? ಇಲ್ಲಿ ಕೃಷ್ಣನ ಅಭಯಹಸ್ತ ಈ ಪಾಂಡವರ ತಲೆ ಮೇಲೆ ಇದೆ. ಪಾಂಡವರು ಅಪ್ರತಿಮ ವೀರರು, ಧರ್ಮ ಮಾರ್ಗದಲ್ಲಿ ನಡೆಯುವವರು. ಅದಕ್ಕೋಸ್ಕರನೇ ಭಗವಂತನ ಅಭಯಹಸ್ತ ಅವರ ತಲೆ ಮೇಲಿರೋದು. ನಾವು ಅವರ ಆಶ್ರಯವನ್ನೇ ಪಡೆಯುತ್ತೇವೆ. ಅವರ ಆಶ್ರಯ ಯಾರು ಪಡೆಯುತ್ತಾರೋ ಅವರು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅವರಿಗೆ ಜರಾಸಂಧನ ಭಯ ಎಲ್ಲಿ ಅಂತ ದೃಢ ಆಗಿಬಿಡ್ತು. ಜರಾಸಂಧ ಭಯಂ ತ್ಯಕ್ತ್ವ
ತಾನೇವ, ತಾನಂದರೆ ಆ ಪಾಂಡವರನ್ನೇ, ಏವ ಅವರನ್ನೇ, ಸಮಾಶ್ರಿತಾ ಆಶ್ರಯವನ್ನು ಪಡೆಯುವವರಾದರು. ಇಷ್ಟು ಚೇಂಜ್ ಆಗಿಬಿಡ್ತು. ಕೃಷ್ಣ ಯಾರನ್ನು, ಕೃತವರ್ಮನನ್ನು ಕಳಿಸಿದ ಕೃಷ್ಣ ಅಂತೇಳಿದರೆ ಕೃಷ್ಣ ರಾಜಕೀಯ, ಕೃಷ್ಣನಿಂದ ನಾವು ಕಲಿಬೇಕು. ಮಹಾಭಾರತದಲ್ಲಿ ಎಲ್ಲಿಲ್ಲದ ರಾಜಕೀಯ ಎಲ್ಲ ಮಹಾಭಾರತದಲ್ಲೇ ಇರೋದು ನೋಡಿ. ಕೃಷ್ಣ ಒಂದು ಸ್ಟೆಪ್ ತಗೊಂಡ್ಬಿಟ್ಟ. ಏನದು? ಪಾಂಡವರನ್ನು ಅಭಿನಂದಿಸಲಿಕ್ಕೆ ಕೃತವರ್ಮ ನೀನು ಹೋಗಿ ಬಾ ಅಂತ. ಅಷ್ಟರಲ್ಲಿ ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ಚೇಂಜ್ ಆಯಿತು ನೋಡಿ. ಅಂತೇಳಿದರೆ ಎಷ್ಟು ಚೇಂಜು. ಒಂದು ಹೆಜ್ಜೆ ಇಲ್ಲಿ ಇಟ್ಟದ್ದು ಇಲ್ಲಿ 10 ಹೆಜ್ಜೆಗಳು ಇಡಲ್ಪಟ್ಟವು. ಅದು ಕೃಷ್ಣ. ಸೊ ಕೃಷ್ಣ ಅಂತೇಳಿದರೆ ಭಗವಂತ ಅಂತೇಳಿದರೆ ಸುಮ್ಮನೆ ಅಲ್ಲ ಅಂತ. ಸೊ ಅಲ್ಲಿಗೆ ಇವತ್ತು ನಾನು ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.